ಓಂ ಶ್ರೀಯಃಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀಲಬಹುಷೇ ನಮೋ ವಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ किमपि च वदन्तोऽपि महतां नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः कालोऽप्यसौ ॐ ॐ अथातो जिज्ञासा ॐ यदीयचरणाम्भोजम् आश्रित्य निर्वृताः नन्दन्ते सततं मुक्ताः तं भजे प्रियः पति कालोऽप्यसौ नैक्ययुतः परेण ಇಲ್ಲಿ ಹೇಳ್ತಿದ್ದೆ ಈಗ ಇದೆಲ್ಲ ಹೇಳಿದ್ರು ಭಾಗವತ ವಾಕ್ಯ ಎಲ್ಲ ಮುಗಿತೀಗ ಅದಕ್ಕೆಲ್ಲ ಅರ್ಥನೂ ಬರೀತಾರೆ ಶ್ರೀಕಾರಾಯರು ಪ್ರತ್ಯೇಕವಾಗಿ ಭಾಗವತಕ್ಕೆ ವ್ಯಾಖ್ಯಾನ ಬರೆದಿಲ್ಲ ಆಚಾರ್ಯ ಎಲ್ಲೆಲ್ಲಿ ಕೋಟ್ ಮಾಡಿರ್ತೀರಿ ಭಾಗವ ಅಲ್ಲೆಲ್ಲ ಬರೆದಿರ್ತಾರೆ ಅವನ್ನೆಲ್ಲ ಸೇರಿಸ್ಬಿಟ್ರೆ ಏನಾಗುತ್ತಾಗ ಶ್ರೀಕಾರಾಯರು ಬರೆದ ಭಾಗವತ ವ್ಯಾಖ್ಯಾನ ನಮ್ಮ ಕೆಲಸ ಮಾಡೋಕ್ಕೆ ಬೇಕಾದಷ್ಟು ಏನು ಕೆಲಸ ಇಲ್ಲ ಕೆಲಸ ಮುಗಿದೋಗಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ ಎಷ್ಟೆಷ್ಟು ಪೂರ್ವಾರ್ಥ ಬರೆದಿರ್ತಾರೆ ಎಲ್ಲ ಉಪಯೋಗಿಸಬೇಕಾದ್ರೆ ಅಲ್ಲೆಲ್ಲ ಪ್ರಿಂಟ್ ಮಾಡಿಸ್ಬೇಕಾದ್ರೆ ಯತ್ರ ಲೋಕೆ ಸತ್ವಶಬ್ದೋ ಅನೇಕಾರ್ಥ ಕ್ವಚಿತ್ ಪರಿಣಾಮ ವಿಶೇಷಸ್ಯ ವಾಚಕಃ ಕ್ವಚಿತ್ ಸಾಧುತ್ವಸ್ಯ ತತ್ರ ಸತ್ವಂಚ ನ ವಿದ್ಯತೆ ಇತ್ಯುಕ್ತೇನ ಜ್ಞಾಯತೆ ಕಸ್ಯ ಪ್ರತಿಷೇಧ ಇತಿ ಅದೆಲ್ಲ ಡೀಟೇಲಾಗಿ ಹೇಳ್ತಾರೆ ಅದಾದಮೇಲೆ ಕಾಮಾನ್ನ ರೂಪಿ ಚರತಿ ಕಾಮಾನ್ನ ರೂಪಿ ಹಿಂದೆ ಹೇಳಿದೆ ಅದನ್ನು ಕಾಮರೂಪಿ ಕಾಮಾನ್ನಿ ಇಷ್ಟಪಟ್ಟ ಅನ್ನ ಇಷ್ಟಪಟ್ಟ ರೂಪ ಇಟ್ಕೊಂಡು ಮುಕ್ತ ಓಡಾಡ್ತಾನೆ ಕಾಮಾನ್ನ ರೂಪಿ ಚರತೆ ಇತ್ಯನೇನ ಕಾಮರೂಪ್ಯನು ಸಂಚರನ್ನಿತಿ ಶ್ರುತುಮುಪಾದತ್ತೆ ಕಾಮರೂಪಿಯನ್ನು ಶ್ರುತಿಯನ್ನು ಉಪಾದತ್ತೆ ಶ್ರೀಮದಾಚಾರ್ಯ ಸೂಚಿಸಿದ್ದಾರೆ ಇತಿ ಪೂರ್ವಶ್ರುತ್ಯ ಪುರಾಣೋಕ್ತಿಭಿರಾಪ್ಯದೋಷಃ ದೇಹಸ್ವರೂಪಾತ್ಮಕ ಏವ ತೇಷಾಂ ಮುಕ್ತಿಂ ಗತಾನಾಮಪಿ ಚೇಯತೆ ಹಿ ಇತಿ ಈ ಮಾತುಗಳಿಂದ ಪೂರ್ವಶ್ರುತ್ಯ ಹಿಂದೆ ಹೇಳಿದ ಶ್ರುತಿವಾಕ್ಯಗಳಿಂದ ಪುರಾಣೋಕ್ತಿಭಿ ಪುರಾಣದ ಮಾತುಗಳಿಂದ ಅಪಿ ಅದೋಷಃ ದೇಹ ಮುಕ್ತರಿಗೇನಿದೆ ದೋಷವಿಲ್ಲದ ದೇಹ ಇದೆ ನಮ್ಮ ದೇಹಕ್ಕೇನಿದೆ ದೋಷ ಇದೆ ಅನಿತ್ಯತ್ವ ರೋಗ ದ್ವಾರದೊಳಗೊಂದು ಯಾವುದೂ ಅದಕ್ಕಿಲ್ಲ ಅದಕ್ಕೆ ಹೇಳಿ ಸ್ವರೂಪಾತ್ಮಕ ಮೇಲೆ ಮೂರಿಲ್ಲ ಸ್ವರೂಪ ಅಷ್ಟೇ ಇರೋದು ಸ್ವರೂಪಾತ್ಮಕ ಏವ ಯೇಷಾಂ ಮುಕ್ತಿಂ ಗತಾನಾಮಪಿ ಚೇಯತಿ ಸೊ ಮುಕ್ತಿಗೆ ಹೋದ್ಮೇಲೆ ಸ್ವರೂಪ ದೇಹ ಇದೆ ಅಂತ ಆಯ್ತಲ್ಲ ಇಷ್ಟೆಲ್ಲ ವಾಕ್ಯ ನೋಡಿದ ಮೇಲೆ ಸೊ ಮುಕ್ತರಿಗೆ ದೇಹ ಇಲ್ಲ ನಾವು ವಾತ ಸುಖ ಇಲ್ಲ ಅಂತಿತ್ತು ಹೊರಟೋಯ್ತು ದೇಹ ಇಲ್ಲ ಅಂದರೆ ಅದು ಹೊರಟೋಯ್ತು ದೇಹ ಇದೆ ಕೈಕಾಲು ಅದು ಹೊರಟೋಯ್ತು ಹೀಗಾಗಿ ಎಲ್ಲ ಹೋಗಿ ಇಲ್ಲಿ ಹಾಗೆ ಇರ್ತಾರೆ ಆದರೆ ದೇಹ ಟೋಟಲಿ ಡಿಫರೆಂಟ್ ಅದು ಶಿರಃ ಕರಾದ್ಯೈರಪಿ ಮುಕ್ತಿಭಾಜೋ ಯುಕ್ತಾಯುತ ಯತಸ್ತೆ ಪುರುಷ ಇದಾನೀಂ ಯಥೇತಿ ಪೂರ್ವ ಅನುಮಾಶ್ಚ ಜೀವ ಸ್ವರೂಪ ಮಂಗಾದಿಕ ಮಾವಯಂತಿ ವೆರಿ ಸಿಂಪಲ್ ನೋಡಿ ಎಷ್ಟು ಇದೆ ದೃಷ್ಟಾಂತ ಕೊಟ್ಬಿಡ್ತಾರೆ ಇವತ್ತು ನಮ್ಮ ದೇಹಕ್ಕೆ ಶಿರಸ್ಸು ಕರ ಎಲ್ಲ ಇವೆಯೋ ಇಲ್ವೋ ದೇಹ ಅಂದರೆ ಇರಲೇಬೇಕು ಅಷ್ಟು ಕೂಡ ದೇಹ ಅಂದರೆ ಇಷ್ಟೇ ದೇಹ ಆಗೋದು ಮುಕ್ತಿಭಾಜ ಮುಕ್ತಿ ಹೋದವರು ಕೂಡ ಹಾಗಿರ್ತಾರೆ ಯುಕ್ತಾಹ ಯತಸ್ತೆ ಪುರುಷ ಇದಾನಿ ಇವತ್ತು ಪುರುಷ ಹೇಗಿರ್ತಾನೋ ಅಲ್ಲೂ ಕೂಡ ಹಾಗೆ ಇರ್ತಾರೆ ಆದ್ದರಿಂದ ಅದು ಮೆಟೀರಿಯಲ್ ಟೋಟಲಿ ಡಿಫರೆಂಟ್ ಅಷ್ಟೇ ಹೊರತು ದೇಹ ಎಲ್ಲ ಆಕಾರ ಇದ್ದೇ ಇರುತ್ತೆ ಯಥೇತಿ ಪೂರ್ವ ಅನುಮಾಶ್ಚ ಜೀವ ಸ್ವರೂಪ ಮಂಗಾದಿಕ ಮಾವಯಂತಿ ಯಥಾ ಇತಿ ಪೂರ್ವ ಅನುಮಾಶ್ಚ ಹಿಂದಿನ ಅನುಮಾನಗಳೆಲ್ಲ ಹೇಳಿದೀವಲ್ಲ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಇದೆ ಜೀವಸ್ವರೂಪಂ ಅಂಗಾದಿಕಂ ಆವಯಂತಿ ಜೀವಸ್ವರೂಪ ಅದು ಅಂಗಾದಿಗಳಿಂದ ಯುಕ್ತವಾದದ್ದು ಅಂಥೇಳಿ ಆವಯಂತಿ ತಿಳಿಸ್ಕೊಡ್ತಾ ಇವೆ ಅಂಥೇಳಿ ಆಪಯಂತಿ ಇತಿ ಕ್ವಚಿತ್ ಪಾಠ ಟೀಕಾರ ಅಲ್ಲಿ ಪಾಠಾಂತರಗಳು ಹೇಳ್ತಾರೆ ಇದರಿಂದ ಪಾಠಾಂತರ ಅಂಬೋದು ವ್ಯಾಲಿಡ್ ಅಪಪಾಠ ಇನ್ವ್ಯಾಲಿಡ್ ನಾ ಬ್ರಹ್ಮರೂಪತ್ವ ಮನುಷ್ಯ ದೇಹಿನೋ ಮುಕ್ತಾವಪಿ ಸ್ಯಾತ್ ಪ್ರಮಯ ಕಥಂಚಿತ್ ಅಲ್ಲೊಂದು ಪ್ರಶ್ನೆ ಬಂತು ಹಾಗಿದ್ದರೆ ನಾವೆಲ್ಲ ಒಪ್ತೇವೆ ಆದರೆ ದೇವರೇ ಆಗಿಬಿಡ್ತಾನೆ ಅಂತ ಅದನ್ನು ಒಪ್ಪೋದಿಲ್ಲ ದೇವರ ದೇಹದಿಂದ ದೇಹ ಬರೋದಿಲ್ಲ ನಮ್ಮ ದೇಹನೇ ಬೇರೆ ದೇವರ ದೇಹನೇ ಬೇರೆ ನಾ ಬ್ರಹ್ಮರೂಪತ್ವಮಪಿ ಅಮುಷ್ಯ ದೇಹಿನೋ ಮುಕ್ತವೂ ಅಪಿ ದೇಹ ಇದೆ ಅಂತ ಒಪ್ಕೊಂಡ್ವಿ ಅದು ಸುಖ ಇದೆ ಅಂತಲೂ ಒಪ್ಕೊಂಡ್ವಿ
ಆದರೆ ದೇವರ ಸುಖಕ್ಕೂ ಮುಕ್ತರ ಸುಖಕ್ಕೂ ಸಂಬಂಧನೇ ಇಲ್ಲ. ಅದೇ ರೀತಿಯೇ ಈ ಸುಖಕ್ಕೂ ಆ ಸುಖಕ್ಕೂ ಸಂಬಂಧ, ಈ ದೇಹಕ್ಕೂ ಆ ದೇಹಕ್ಕೂ ಸಂಬಂಧ ಇಲ್ಲ. ಸ್ಯಾತ್ ಪ್ರಮಯ ಕಥಂಚಿತ್. ಯಾಕೆ ಪ್ರಮೇಯ ಜ್ಞಾನ ಕೂಡ ಹಾಗೆ. ಇವೆಲ್ಲವೂ ಕೂಡ ಪ್ರಮಾಣ ಶಬ್ದಕ್ಕೆ ಎರಡರ್ಥ. ಪ್ರಮಾಣ ಯಾವುದೋ ಅಂಥದ್ದಿಲ್ಲ. ನೀವು ಕೊಡೋ ಪ್ರಮಾಣಗಳು ಪ್ರಮಾಣ ಅಲ್ಲಿ ನಮ್ಮ ಪರ ಇರೋ ಪ್ರಮಾಣ ನಿಮ್ಮ ಪ್ರಮಾಣಗಳು ಅಲ್ಲೇ ಅಲ್ಲ. ಅಂದರೆ ಅವರು ಕೆಲವರು ಹೇಳಿದ್ನಲ್ಲ, ಟ್ರೈ ಮಾಡಿದ್ರು ಅರ್ಥ ಆಗದೆ ತಪ್ಪು ಮತ ಬಂತು. ಕೆಲವು ತಪ್ಪತ್ತು ಹೇಳಬೇಕು ಅಂತಲೇ ಮಾಡಿದರು, ಗೊತ್ತಾಯ್ತಾ. ಆದರೆ ಯಾವ ದೃಷ್ಟಿ ಪ್ರಮಾಣ ಇಲ್ಲ ಅಂದರೆ ಬಿಟ್ಬಿಡ್ಬೇಕಲ್ಲ. ಅವ್ರು ಹೇಳಿದ್ದಾರೆ ಪ್ರಶ್ನೆ ಬರೋದೇ ಇಲ್ಲ. ಯಾರು ಹೇಳಿದರೂ ಕೂಡ ಪ್ರಮಾಣ ಇಲ್ಲದೆ ಹೇಳಿದ್ದಾರೆ ಅಂದರೆ ಅದಕ್ಕೆ ಬೆಲೆ ಇಲ್ಲ. ಪ್ರಮಾಣ ವಿರುದ್ಧ ಆದರೂ ಕತೆ ಮುಗಿದೇ ಹೋಯ್ತು. ಸಬ್ರಹ್ಮಣ ಸಹಿತೋ ಅಶೇಷ ಭೋಗಾನ್ ಭುಂಕ್ತೆ ತಥೋಪೇತ್ಯ ಸುಖಾರ್ಣವಂ ತಂ ಯತ್ತತ್ಪರಂ ಜ್ಯೋತಿರುಪೇತ್ಯ ಜೀವೋ ನಿಜ ಸ್ವರೂಪತ್ವಮವಾಪ್ಯ ಕಾಮಾನ್. ದೇವರೆಂಥವನು ಗೊತ್ತಾ? ಸಹ ಬ್ರಹ್ಮಣ ಸಹಿತ ಅಶೇಷ ಭೋಗಾನ್ ಭುಂಕ್ತೆ ತಥೋಪೇತ್ಯ ಸುಖಾರ್ಣವಂ ತಂ. ಪರಮಾತ್ಮ ಆತನ ಭೋಗಗಳೇ ಬೇರೆ, ಜೀವ ಮಾತ್ರ ಬ್ರಹ್ಮದೇವರ ಸಮೇತ ಸೇರಿ ಬ್ರಹ್ಮದೇವರ ದೇಹನೇ ಇವರಿಗೆ ಬರೋದಿಲ್ಲ, ಬಿಟ್ಟುಬಿಡಿ. ತಮಗಿಂತ ಉತ್ತಮರ ದೇಹನೇ ಇವರಿಗೆ ಇರೋದಿಲ್ಲ. ಅಲ್ಲೂ ತಾರತಮ್ಯ ಪೂರ್ತಿ ಇದೆ. ಜೀವ ನಿಜ ಸ್ವರೂಪತ್ವಮವಾಪ್ಯ ಕಾಮ. ಪರಂಜ್ಯೋತಿರು, ಪರಂಜ್ಯೋತಿ ಅಂದರೆ ಏನು? ಪರಮಾತ್ಮ. ಪರಂಜ್ಯೋತಿ ಪರಮಾತ್ಮ ಆತನನ್ನ ಹತ್ರ ಹೋಗಿಬಿಟ್ಟು ನಿಜ ಸ್ವರೂಪತ್ವಮವಾಪ್ಯ ಸುಖಾರ್ಣವ, ಸುಖ ಸಮುದ್ರ ಪರಮಾತ್ಮ. ಸುಖ ಸಮುದ್ರ ಅಲ್ಲ, ಪರಮಾತ್ಮ ಸುಖದ ಜೀವ. ಎಲ್ಲ ಜೀವರ ಒಟ್ಟು ಸುಖ ಸೇರಿಸಿದ್ರೆ ಎಷ್ಟಾಗುತ್ತದೋ? ಬರೀ ಒಂದು ಹನಿ, ಬರೀ ಒಂದು ಹನಿ. ಎಲ್ಲ ಬರೀ ಹನಿಗಳಲ್ಲ, ಎಲ್ಲ ಸೇರಿ ಪರಮಾತ್ಮನ ಇದಕ್ಕೆ ಕೊಲಿಸ್ಬಿಟ್ರೆ ಪಾದೋಶ್ಯ ವಿಶ್ವಾಭೂತಾನಿ ಹೇಗೋ ಎಲ್ಲರ ಆನಂದ ಎಲ್ಲ ಸೇರಿಸಿರು ಕೂಡ ಆಗೋದೆಷ್ಟು? ಅಷ್ಟೇ, ಏನೂ ಇಲ್ಲ. ಭುಂಕ್ತೆ ಸ ದೇವ ಪುರುಷೋತ್ತಮೋಜಃ ಆತ್ಮೇತಿ ಚೋಕ್ತೋ ಗುಣಪೂರ್ತಿ ಹೇತೋ. ಎಲ್ಲ ಕಾಮನೆಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗೋದು ಅವ್ರ ಜೊತೆಗೆ ಇದ್ದಿದ್ದಕ್ಕೆ, ಇಲ್ಲೋರಿಲ್ಲ. ಭುಂಕ್ತೆ ಸ ದೇವ ಪುರುಷೋತ್ತಮೋಜಃ, ಪರಮಾತ್ಮ ಪುರುಷೋತ್ತಮ, ಅಜ, ಆತ್ಮ ಇತಿ ಚ ಉಕ್ತಃ ಗುಣಪೂರ್ತಿ ಹೇತೋ. ಇವೆಲ್ಲ ಬೇರೆ ಬೇರೆ ಪದ ಯಾತಕ್ಕೆ ಹೇಳ್ತಾರೆ ಅಂದರೆ ಗುಣಪೂರ್ಣತ್ವದ ಕಾರಣದಿಂದಾಗಿಯೇ ಅವನು ಪುರುಷೋತ್ತಮ ಅಂತಾರೆ, ದೇವ ಅಂತಾರೆ, ಅಜ ಅಂತಾರೆ, ಆತ್ಮ ಅಂತ ಹೇಳ್ತಾರೆ. ಎಲ್ಲ ಪದಗಳು ದೇವರ ಪೂರ್ಣತ್ವವನ್ನು ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇವೆ ಅಂತ ಅರ್ಥ. ಏನಿದೆ ಹೇತು? ಗುಣಪೂರ್ತಿ ಅಂದರೆ ಹೇತು ಅಂದರೆ ಕಾರಣ. ಗುಣಪೂರ್ತಿ ಎಂಬ ಗುಣಪೂರ್ತಿಯ ಕಾರಣದಿಂದಾಗಿಯೇ ಈ ಶಬ್ದಗಳು ಆತನ್ನ ಹೇಳ್ತಾ ಇವೆ ಅಂತ. ಸೇತು ಸ ದೇವೋ ಅಖಿಲ ಮುಕ್ತಿ ಭಾಜಾಂ. ನೋಡಿ, ಅಮೃತಶೇಷ ಸೇತು. ಸೇತು ಸ ದೇವೋ, ಸೇತು ಅಂದರೆ ಆಧಾರ. ಇಲ್ಲಿ ಸೇತು ಅಂದರೆ ಆಧಾರ. ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ ಮೇಲೆ ಇವ್ರು ದೇವರ ಸಮ ಆಗ್ತಾ ಹೇಗಾಗ್ತಾರೆ? ಐಕ್ಯ ಹೇಗೆ ಹೊಂತಾರೆ? ಸಂಬಂಧನೇ ಇಲ್ಲ. ಅಲ್ಲೇ ನೋಡಪ್ಪ, ನೀವು ಫ್ರೀ ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗಿ, ನಾವು ತಂಟೆಗಿಲ್ಲ. ಡೀಲಿಂಕ್ ಆಗೋದಿಲ್ಲ, ಗೊತ್ತಾಯ್ತಾ. ಪ್ರತಿಬಿಂಬ ಎಂದು ಬಿಂಬ ಡೀಲಿಂಕ್ ಆದರೆ ಪ್ರತಿಬಿಂಬ ಹೋಗಿಬಿಡುತ್ತೆ. ಆದ್ದರಿಂದ ಡೀಲಿಂಕ್ ಆಗದೇ ಇರ್ತಾನೆ. ಬೃಹೇಶಿತಾಯತೆ ಅಂದರೆ ತಾತ್ಪರ್ಯ ಇಷ್ಟೇ. ಮುಕ್ತರಾಗೋದು ಬಿಂಬ ಪ್ರತಿಬಿಂಬ ಭಾವ ಹೋಗೋದು ಅಂತ ಅರ್ಥ ಅಲ್ಲ. ಬಿಂಬ ಪ್ರತಿಬಿಂಬ ಭಾವ ಏನಾಗುತ್ತದೋ ಯಾವಾಗಲಿರೋದಾದ್ರಿಂದ ಬಿಂಬ ಆಗೋ ಚಾನ್ಸೇ ಇಲ್ಲ, ಪ್ರತಿಬಿಂಬ, ಗೊತ್ತಾಯ್ತಾ. ಅದು ಎಷ್ಟ ಆಗದೆ ನೋಡ್ಕೊತಾ ಇರ್ಬೋದು. ದೇವರ ಕರುಣೆ, ಬೇಕಾದ್ರೆ ತೆಗೆದುಬಿಡ್ಬೋದಾಗ, ಮಾಡೋದಿಲ್ಲ ಅಷ್ಟೇ ಪರಮಾತ್ಮ. ಆ ಶಕ್ತಿಯನ್ನು ಇದು ಕಂಪೇರ್ ಮಾಡಿ ಬಿಂಬ ಪ್ರತಿಬಿಂಬ ಭಾವ ಕರೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಕಾಲಕ್ಕೂ ಬೇರೆ ಉತ್ತರ ಕೊಡೋಕ್ಕೂ ಬರೋದಿಲ್ಲ, ಗೊತ್ತಾಯ್ತು. ಬೇರೆ ಎಕ್ಸಾಂಪಲ್ ಕೊಟ್ಟರೆ ಒಂದು ಸ್ವಲ್ಪ ದೋಷ ಇರುತ್ತದು. ಈ ಬಿಂಬ ಪ್ರತಿಬಿಂಬ ಭಾವ ದೃಷ್ಟ ಅಂತ ಅಂಬೋದು ಸೂಪರ್. ಅದು ಎಷ್ಟು ಯೋಚನೆ ಮಾಡಿದರೂ ಕೂಡ ದೇವರ ಸುಪ್ರೀಮಸಿಗೆ ಎಷ್ಟೆಷ್ಟು ವ್ಯತ್ಯಾಸ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವೋ ಅಖಿಲ ಮುಕ್ತಿ ಭಾಜಾ ಮುತಾಮೃತಸ್ಯ ಇಷ್ಟೇ ಇಹೇಷಿತಾಯತ್. ಆತ ಅಮೃತ ಕೊಡೋ ಸಾಮರ್ಥ್ಯ ಇದೆ, ನಿತ್ಯ ಮುಕ್ತನಾಗಿದ್ದಾನೆ. ಇವರಿಗೆ ಮುಕ್ತರಿಗೆ ಮುಕ್ತಿ ಕೊಡೋ ಸಾಮರ್ಥ್ಯ ಇಲ್ಲ. ಮುಕ್ತರಿಗೆ ಏನಿಲ್ಲ? ಮುಕ್ತಿ ಕೊಡೋ ಸಾಮರ್ಥ್ಯ ಇಲ್ಲ. ವೆರಿ ಇಂಪಾರ್ಟೆಂಟ್ ಇದೆ. ದೇವರು ಏನಾಗಿದ್ದಾನೆ? ಬಹಳಷ್ಟು ಮುಕ್ತಿ ಕೊಡೋ ಸಾಮರ್ಥ್ಯ ಇದೆ, ಆದರೆ ದೇವರ ಆಧೀನ್ಯ ಇದೆ. ಇವರಿಗೆ ಸಾಮರ್ಥ್ಯನೇ ಇಲ್ಲ, ರೂಲ್ಡ್ ಔಟ್. ಯಾರಿಗೆ? ಅದೇ ಅದರಿಂದ ಕೊಡೋ ಸಾಧ್ಯತೆ ಇಲ್ಲ. ಅದು ಮುಕ್ತರಾಗಿದ್ದಾರಲ್ಲ, ಸ್ವಲ್ಪ ರೆಕಮೆಂಡ್ ಮಾಡಿ ಅಂದರೆ ಅದೂ ಇಲ್ಲ. ಇವ್ರಿಗೆ ಲೀಲಿಂಕ್ ಆಗ್ತಾರೆ, ಪೂರ್ತಿ ಸಿಗೋದೇ ಇಲ್ಲ. ಜಗದ್ವ್ಯಾಪಾರ ವರ್ಜ್ಯ. ಕಾಲೋಪ್ಯಸೌ ನೈಕ್ಯಯುತ ಪರೇಣ ಜೀವಸ್ಯ ಕಾಲೋ ಯತ ಏಷ ಯದ್ವತ್ ಇತ್ಯಾದಿಕಾಪ್ಯನುಮಃ ಪ್ರಮಾಣಂ ಮುಕ್ತೌ ಚ ಜೀವಸ್ಯ ಪರತ್ವರೋಧೇ. ಇತ್ಯಾದಿ ವಾಕ್ಯಗಳೆಲ್ಲ ಜೀವಸ್ಯ ಪರತ್ವರೋಧೆ, ಜೀವನಿಗೆ ಪರಮೇಶ್ವರೈಕ್ಯವನ್ನು ರೋಧೆ ತಡಿಲಿಕ್ಕೆ, ವಿರೋಧಿಸಲಿಕ್ಕೆ ಇವೆಲ್ಲ ಪ್ರಮಾಣಗಳು. ಹಿಂದೆ ಹೇಳಿದ ಶ್ರುತಿವಾಕ್ಯ ಪುರಾಣ ವಾಕ್ಯಗಳೆಲ್ಲ ಇವೆ. ಯುಕ್ತಿ ಇದೆ. ಕಾಲೋಪ್ಯಸೌ ನೈಕ್ಯಯುತ ಪರೇಣ, ಈ ಕಾಲ ಇದೆ, ಈ ಕಾಲದಲ್ಲಿ ದೇವರಿಗೆ ನಂಬಿಕೆ ಇದೆಯಾ? ಇಲ್ಲ.
ಯಾಕೆ ಕಾರಣ ಕೊಡಬೇಕು. ಬಿಂಬ ಪ್ರತಿಭಾವ ಇರೋದರಿಂದ ದೇರ್ ಫೋರ್ ಕಾಲ ಬದಲಾದ ತಕ್ಷಣ ಏನಾಗಲಿಲ್ಲ. ಉದಾಹರಣೆಗೆ 50 ವರ್ಷದಿಂದ ನಿಮ್ಮ ಅಪ್ಪ ಇವತ್ತು ನಿಮ್ಮ ಅಪ್ಪ ಅವರೇನ ಅಂತ ಕೇಳಿದರೆ ಕಾಲದ ಎಫೆಕ್ಟ್ ಇಲ್ಲ ಅದಕ್ಕೆ. ಯಾಕೆ ಕೆಲವು ಏನಾಗುತ್ತೆ ಕಾಲದ ಪ್ರಕಾರ ಚೇಂಜ್ ಆಗಿಬಿಡುತ್ತೆ. ಆ ಥರ ಎಷ್ಟು ಕೋಟಿ ವರ್ಷ ಆದರೂ ಕೂಡ ಇವತ್ತು ರೆಕಾರ್ಡ್ ತೆಗೆದು ನೋಡಿದ್ರೆ ಅಪ್ಪ ಮಗ ಅವರ ಹೆಸರೇ, ಬದಲಾಗೋದಿಲ್ಲ. ಗೊತ್ತಾಯ್ತಾ? ಅದೇ ರೀತಿ ಕಾಲ ಅನ್ನೋದು ಎಂಥದ್ದು, ಈ ಕಾಲದಲ್ಲಿ ಇಲ್ಲದೇ ಇರತಕ್ಕಂತಹ ಜೀವ ಪರಮಾತ್ಮರ ಐಕ್ಯ ಮುಂದೆ ಯಾವ ಕಾಲಕ್ಕೂ ಸಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಂಬ ಪ್ರತಿಬಿಂಬ ಭಾವ ರೂಪವಾದ ಸಂಬಂಧವಾದ್ದರಿಂದ ಹಿಂದಿರ್ಕೊಂಡ್ಬಿಡ್ಬೇಕು. ಹೇಳಿದ್ನಲ್ಲ, ಶಶಿ ವಿಷಾಣ ಈಗಿಲ್ಲ, ನೆಕ್ಸ್ಟ್ ಬಂದರೆ ಈ ಕಾಲದಲ್ಲಿ ಇಲ್ಲ ಅಂದರೆ ಏನರ್ಥ, ಯಾವ ಕಾಲದಲ್ಲೂ ಇಲ್ಲ. ಕೆಲವು ಹಾಗಿವೆ ಆಗ್ತಿ, ಕೆಲವು ಈಗಿಲ್ಲದ ಆಮೇಲೆ ಬರ್ಬೋದು, ಈಗಿರೋದು ಆಮೇಲೆ ಹೋಗ್ಬೋದು. ಬಿಂಬ ಪ್ರತಿಬಿಂಬ ಭಾವದಂಥದ್ದು ಏನು ಮಾಡಿದ್ರೂ ಹೋಗೋದಿಲ್ಲ. ಪ್ರಮಾಣಂ ಇತ್ಯಾದಿಕಾಪ್ಯುತ್ತಮ ಪ್ರಮಾಣಂ ಯುಕ್ತೌ ಚ ಜೀವಸ್ಯ ಪರತ್ವರೋಧೇ ಸ್ವಕೀಯಮಾದಿಪದಂ ಕಥಂಚಯ ಪೂರ್ವಮಸೌ ನ ಪಶ್ಚಾತ್ ಭವೇತ್ ಸ ಏವೇತ್ಯಪಿ ಮುಕ್ತಿಮೇತಿ. ಮತ್ತು ಹಿಂದೆ ಹಾಗಾಗದೇ ಇದ್ದವನು ಈಗ ಹಾಗಾಗ್ಲಿಕ್ಕೆ ಸಾಧ್ಯ ಇದೆ. ಗೊತ್ತಾಯ್ತಾ? ಯಾವಾಗಲೂ ಇರೋ ವ್ಯಕ್ತಿಯಲ್ಲಿ ಒಂದು ಕಾಲಕ್ಕೆ ಇದ್ದು ಹೋಗೋ ವ್ಯಕ್ತಿಯಲ್ಲಿ ಇವನು ಹೇಗಾಗ್ತದೆ ಸಾಧ್ಯ ಇದೆ, ಸಾಧ್ಯ ಇಲ್ವೇ? ಇನ್ನೊಂದು ಯುಕ್ತಿ ಅದು. ಒಂದು ಕಾಲ ಒಂದು ಯುಕ್ತಿ ಅದು, ಇನ್ನೊಂದು ಯುಕ್ತಿ ಇದು. ಅದು ಹೇಳಿದ್ನಲ್ಲ, ಆನೆ ಇದೆ, ಎಷ್ಟೋ ದಿವಸ ಆದರೂ ಕೂಡ ಆನೆ ಏನಾಗಿರಬೇಕು, ಆನೆನೇ ಹೊರತು ಎಂದು ಕೂಡ ತುಂಬ ಚಿಕ್ಕ ಆನೆ ಆಯ್ತಾ ಈಗ ಅಂತ ಕೇಳಬಾರ್ದು. ದೊಡ್ಡ ಆನೆ ಚಿಕ್ಕ ಆನೆ ಆನೆನೇ, ಎಷ್ಟು ಇರುವೆ ಎಷ್ಟೇ ಇದ್ದರೂ ಕೂಡ ಇರುವೆನೇ. ಸೊ ಜೀವನೇ ಇದನ್ನ ಒಪ್ಕೋತಾನೆ. ಇರುವೆ ತುಂಬ ದಿವಸ ಆದಮೇಲೆ ಇರುವೆ ಆನೆ ಆಗಿಬಿಡುತ್ತೆ, ಅದೇ ಆಗುತ್ತೆ ಅಂತ. ಬಟ್ ಜೀವ ಪರಮಾತ್ಮ ಹೇಗಾಗ್ತಾರೆ ಹಾಗಿದ್ರೆ? ಇದು ಮಾಡಿ ತೋರಿಸೋ ಅದನ್ನು ಒಪ್ಪೋಣ. ಇಲ್ಲ, ನಚೈವ ಮನ್ಸ ಯಥೋ ನ ದೃಷ್ಟಂ ಯದಹುನ್ನ ಪೂರ್ವಂ ಪಶ್ಚಾತ್ತಾದಾಸೀತಿ ಕುತೇಶಿ ಕಿಂಚಿತ್. ಹಿಂದೆ ಕಂಡಿಲ್ಲ, ಈಗ ಇಲ್ಲ, ಮುಂದಾಗೋದಿಲ್ಲ. ಆಯಿತಾ? ಶಶಿಭೂಷಣ ಮೊದಲಾದವುಗಳು ಹೇಗೆ ಇಲ್ಲದವ್ರು ನಿಮ್ಮ ಪ್ರಕಾರ ಏನು ಮಾಡಬೇಕು ಗೊತ್ತಾ ನಾವೀಗ? ಹಾಗಿದ್ದರೆ ಮುಂದೊಂದು ಕಾಲಕ್ಕೆ ಶಶಿಭೂಷಣನೂ ಬರುತ್ತೆ ಅಂತ ಹೇಳಬೇಕು ನೀವು ಅಷ್ಟೇ. ಒಪ್ತೀರಾ? ಇಲ್ಲ. ಆದ್ದರಿಂದ ಇದನ್ನು ಒಪ್ತೀರಾ? ಇಲ್ಲ. ಮತ್ತು ಇದನ್ನು ಅದನ್ನೇ ಒಪ್ತೀರಿ ಈಗ? ಅದು ಯಾಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ? ಅದು ಡೆಫಿನೇಷನ್ ಇರೋದೇ ಹಾಗೆ. ಅದಕ್ಕೆ ಶಶಿಭೂಷಣ ಶಬ್ದ ಹೇಗೆ ಅಂತ ಕೇಳಿದರೆ, ಅದು ಯಾವ ಕಾಲಕ್ಕೆ ಇಲ್ಲದ್ರ ದೃಷ್ಟಾಂತ ಕೊಡ್ತಿರೋದು ನಾವು. ಏನೇ ಅಂತ ಅದು ಕೊಟ್ಟರು ಕೂಡ ಏನದು ರೌಂಡ್ ಸ್ಕ್ವೇರ್ ಮುಂದೆ ಬರಬಹುದಾ? ಯಾಕೆ? ಅದೇ ಹೇಳ್ತಿರೋದು. ಅದೇ ಯಾಕೆ ಸಾಧ್ಯ ಇಲ್ವೋ? ಜೀವ ಆದರೆ ಈ ದೇವರ ಜೀವ ಅಲ್ಲ. ಕೆಲವು ಹಾಗಲ್ಲ, ಅಡ್ಜಸ್ಟ್ ಮಾಡ್ಬೋದು, ಇದು ಮಾಡೋಕ್ಕೆ ಬರೋಲ್ಲ. ಆ ದೇವರು ಆ ರೀತಿ ನೋಡಕ್ಕೆ ಹೋಗ್ತಾರೆ. ಅದೇನೇ ಅದು ಇದೇನು ಅಪೋಸಿಟ್. ಅವು ವಿರುದ್ಧ ಅಂದರೆ ಎಂಥ ವಿರುದ್ಧ? ಅದು ಟೋಟಲಿ ಅಪೋಸಿಟ್, ಸಾಧ್ಯ ಇಲ್ಲ. ಮುಂದೊಂದು ಕಾಲಕ್ಕೆ ಕತ್ಲೆ ಕೂಡ ಬೆಳಕು ಕೊಡುತ್ತೆ, ಇದೇನು ಹೇಳ್ಬೇಕಾಗ? ಕತ್ಲೇನೇ ಅಲ್ಲ ಹಾಗಿದ್ರೆ, ಅದು ಬೆಳಕು ಕೂಡ ಕತ್ಲೇನೇ ಅಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಹೌದು ಆಗುವಾಗುತ್ತೆ ಅಂತ ತಲೆ ಹೇಳ್ಬೇಕಾಗಿಲ್ಲ. ಯಥೋಡ ಕುತ್ರಾಪಿ ಭಿದಾಭಿತಾ ಚ ದುಷ್ಟಾಚಿತಶ್ಚೇ ತನಯಾ ಕುತಶ್ಚೇ. ಒಂದೊಂದು ಮಾತುಗಳು ಸ್ಟ್ರೋಕ್ ಹೊಡೆದಾಗ ಯಥೋ ನ ದೃಷ್ಟಂ ಯದಹುನ್ನ ಪೂರ್ವಂ ಪಶ್ಚಾತ್ತಾದಾಸೇತಿ ಕುತಶ್ಚ ಕಿಂಚಿತ್. ಈ ಎಲ್ಲ ಯೋಚನೆ ಮಾಡಿದರೆ ಆಚಾರ ವೈಶಿಷ್ಟ್ಯ ಗೊತ್ತಾಗ್ರೆ ಏನು ಗೊತ್ತಾ? ಬ್ರಹ್ಮಸೂತ್ರ ಭಾಷ್ಯಕ್ಕೆ ಯಾವ ಭಾಷ್ಯ ಕೂಡ ಶ್ಲೋಕ ರೂಪದಲ್ಲಿ ಇಲ್ಲ. ಅನುವ್ಯಾಖ್ಯಾನ ಆಚಾರ್ಯರು ಬರೆದು ಎಷ್ಟು ಬೇರೆ ಗುಡಿದವರೆಲ್ಲ ಹೇಳಿದರೆ ಎಷ್ಟು ಸಂತೋಷ ಪಡ್ತಾರೆ. ಇವ್ರು ಏನು ಹೇಳೋದಿಲ್ಲ, ಆದ್ದರಿಂದ ಬೈದು ಕೊನೆಗೆ ಅವ್ರು ನೋಡೋದೇ ಆಗ್ಬಿಡುತ್ತೆ. ಈ ರೀತಿ ಎಷ್ಟು ಸಲೀಸಾಗಿ ರಾಗಬದ್ಧವಾಗಿ ಹೇಳ್ಕೊತ ಹೋಗ್ತಾರೆ ಅಂದರೆ ಎಷ್ಟು ಸಿದ್ಧಾಂತದ ಬಗ್ಗೆ ಎಷ್ಟಿದೆ. ಇವತ್ತು ಸುಖವಾಗಿ ಹಾಡ್ತಾರೆ ಅಂತ ಹೇಳೋದಿಲ್ಲ, ಹಾಡ್ಬೇಕಾದ್ರೆ ಏನಾಗಿರ್ಬೇಕು ಅವರಿಗೆ? ಎಂಜಾಯ್ ಮಾಡ್ತಾರೆ. ಅಂದರೆ ಆಚಾರ್ಯರು ಒಂದು ಹೇಳ್ಬೇಕಾದ್ರೆ ಅನಾಮ ಹೇಳ್ಕೊಂಡು ಹೋಗ್ತಾರೆ. ಎಲ್ಲ ಕಷ್ಟ ಇಲ್ಲ ಸರ್, ಏನೇನು ಸರ್. ಅದಕ್ಕೆ ಸುಖತೀರ್ಥ ಶಾಸ್ತ್ರ. ಹೇಳೋರಿಗೂ ಸುಖ, ಕೇಳೋರಿಗೂ ಸುಖ. ಅಲ್ಲಿ ಕರ್ಕದೇವತೆ ಸಹ ಕಷ್ಟಶಾಸ್ತ್ರ. ಹೇಳೋರು ಗೊತ್ತಾಡಬೇಕು, ಕೇಳಿ ಸುಮ್ಮನೆ ಬಯಸ್ಕೋಬೇಕು. ಅದು ಹೇಗಾಗ್ತಾರೆ ಕೇಳಿ ಸುಮ್ಮನೆ ಹೋಗಿ ಕೆಟ್ಟ ಹೋಗ್ತಾರೆ. ಆಮೇಲೆ ಬಯಸ್ಕೊಂಡು ನೋಡೋರು, ಅವ್ರಿಗೆ ಹೋಗಿ ಅವನು ದುಃಖ ಪಡ್ತಾರೆ, ಕಳಿಸಿ ಇವನು ದುಃಖ ಪಡ್ತಾರೆ. ಎಲ್ಲಿ ಕೇಳಿದ್ರು ಯಾವ ಲೆವೆಲ್ಲರೂ ಕೂಡ ಏನಿರುತ್ತೆ ಅದು ಅಪ್ಯಾಯಮಾನ. ಅದಕ್ಕೆ ಆರಾಮ ಬರ್ಕೊತ ಹೋಗ್ತಾರೆ. ನಚೈವ ಮುಕ್ತೇನ ಹರೇ ಪೃಥಕ್ತ್ವಂ ಮೈಕ್ಯಂ ತಥಾ ಸ್ಯಾದಿತಿ ಯುಕ್ತಿಮೇತಿ. ಎಂದೂ ಕೂಡ ಮುಕ್ತರಿಗೂ ಹರಿಗೂ ಎಂದೂ ಪೃಥಕ್ತ್ವೇನ ಭೇದ ಸ್ಪಷ್ಟ ಹೇಳಿದ ಮೇಲೆ ಐಕ್ಯ ಹೇಗೆ ಹೇಳುತ್ತೆ? ಯುಕ್ತಿ ಹೇಗೆ ಕೊಡ್ತೀರಿ? ಅದಕ್ಕೆ ಸಾಧ್ಯ ಇಲ್ಲ. ಯಥೋ ನ ಕುತ್ರಾಪಿ ಭಿದಾಭಿದಾ ಚ ದುಷ್ಟಾಚಿತಶ್ಚೇ ತನಯಾ ಕುತಶ್ಚಿತ್. ಮತ್ತೊಂದು ರೂಲ್ ಇದು, ಎಲ್ಲೂ ಕೂಡ ಹೋಲಿಬಿಡಿ, ಭೇದ ತಂಟೆನೇ ಬೇಡ. ಭೇದ ಬಿಡ್ತೀವಿ ಅಂದರೆ ಅದು ಇಲ್ಲ. ಭಿದಾಭಿದ ಅಂದರೆ ಭೇದ ಪ್ಲಸ್ ಅಭೇದ, ಅದು ಹೇಳೋದಕ್ಕೂ ಬರೋದಿಲ್ಲ. ಯಾಕೆ? ಚೇತನ ಅಚೇತನಗೆ ಆ ಭೇದ ಹೇಳೋಕ್ಕೆ ಬರಬಾರ್ದು. ಚೇತನಕ್ಕೆ ಏನು ಹೇಳಬೇಕು? ಯಾವಾಗಲೂ ಭೇದನೇ ಹೇಳಬೇಕು. ಅಚೇತನದ ಭಾಗಕ್ಕೆ ಚೇತನದ ಭಾಗಕ್ಕೆ ಅದರೊಂದಿಗೆ ಮಾತ್ರ ಏನು ಹೇಳಬೇಕು? ಭೇದ. ಅದು ಸ್ಟೇಜಲ್ಲಿ ಮಾತ್ರ, ಯಾವಾಗಲೂ ಅಲ್ಲ.
ಗೊತ್ತಾಯ್ತೆ. ಹಾಲು ಬಿಸಿ ಇದೆ, ಹಾಲು ಆರಿ ಹೋಗಿದೆ. ಅದೇ ಹಾಲು ಬಿಸಿ ಇತ್ತು, ಅದೇ ಹಾಲು ಆರಿ ಹೋಗಿದೆ. ಈಗ ಬಿಸಿ ಇಲ್ಲ, ಆಗ ತಣ್ಣಗಿಲ್ಲ. ಹಾಗೆ ಸಂಬಂಧ ಏನು ಅಂತ ಕೇಳಿದ್ರೆ ಆಗ ಭೇದ ಭೇದ, ಆಗ ಭೇದ ಭೇದ ಆಗಿದ್ದಕ್ಕೇನೆ ಆಮೇಲಿಲ್ಲ ಆಗಿತ್ತು. ಅಭೇದ ಇದ್ದರೆ ಈಗಲೂ ಇರಬೇಕಾಗಿತ್ತು, ಭೇದ ಇದ್ದರೆ ಆಗಲೂ ಇರಬಾರ್ದಾಗಿತ್ತು. ಇವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಕಾನ್ಸೆಪ್ಟ್ ಅವು. ಆ ಕಾನ್ಸೆಪ್ಟ್ ಹೇಗೆ ತೆಗಿತೀರಿ ನೀವೀಗ? ಮತ್ತು ಸಿಂಪ್ಲೆಸ್ಟ್ ಸೆಂಟೆನ್ಸ್, ಒಂದು ಪದನೂ ಕಷ್ಟದ ಉಪಯೋಗಿಸೋದಿಲ್ಲ ಆಚಾರ್ಯ. ಬಾಲಸಂಗಮಪಿ ಬೋಧ ಯದೃಶ್ಯಂ ಮೋಕ್ಷಪದ ವಾದಾರ್ಥ ಉಪಸಂಹರತಿ. ಇಲ್ಲಿಯ ವಿಷಯ ಮುಗಿತು. ಇತ್ತಂ ಮತಾನಿ ಸ ಭ್ರಮಜಾನಿ. ಎಲ್ಲಿಂದ ಶುರು ಮಾಡಿದರೆ ಇದನ್ನ? ಶುರು ಮಾಡಿ ಮುಕ್ತಿ ಬಗ್ಗೆ ಶುರು ಮಾಡಿದ ತಕ್ಷಣವೇ ಇಲ್ಲಿ ಕೆಲವರು ಹೇಳ್ತಾರೆ ಅಂತ ಶುರು ಮಾಡಿದರು. ಕೆಲವರು ಹೇಳ್ತಾರೆ, ಅವ್ರು ಏನು ಆಧಾರ ಇಲ್ಲ. ಏನು ಮಾಡ್ತಾರೆ ಅವರು? ಪ್ರತಿಭಾಬಲ ಸೋಚಿದ್ದೇ ಹೇಳ್ತಾ ಶುರು ಮಾಡಿಬಿಡ್ತಾರೆ. ಅದು ಸರಿಯಲ್ಲ, ಗೊತ್ತಾಯ್ತಾ ಅಂಥೇಳಿ ಇಷ್ಟ ಡಿಟೇಲಾಗಿ ಖಂಡನೆ ಮಾಡಿಬಿಟ್ಟು ವಾಪಸ್ ಇತ್ತಂ ಮತಾನಿ ಭ್ರಮಜಾನಿ. ಹೀಗೆ ಅವೆಲ್ಲ ಮತಗಳು ಕೂಡ ಎಂಥ ಮತಗಳವು? ಭ್ರಮೆಯಿಂದ ಹುಟ್ಟಿದ ಮತಗಳು. ಅವು ಭ್ರಮೆಯಿಂದ ಅವ್ರು ಹೇಳಿದ್ರು, ಭ್ರಮೆಯಿಂದ ಇವರು ಕೇಳ್ತಾರೆ ಹೊರತು ವಸ್ತುಸ್ಥಿತಿಯಲ್ಲಿ ಏನಿಲ್ಲ, ಭ್ರಮ ಇಲ್ಲ, ಬರೀ ಭ್ರಮೆ ಅಷ್ಟೇ. ಈಗ ಕಂಟಿನ್ಯೂ ಮಾಡ್ತಾರೆ. ಇದಕ್ಕೆ ಮುಂದಿನ ವಿಷಯ ಕಂಟಿನ್ಯೂ ಮಾಡ್ತಾರೆ. ಅದು ನಾಳೆ. ಇನ್ನೇನು ಮತ್ತೇನು ಖಂಡನೆಗಳು ಬರಲ್ಲ, ಮುಗಿದೋಯ್ತು. ಬರೋದೆಲ್ಲ ಈಗ ಎಲ್ಲ ಖಂಡನೆ ಆಯ್ತು. ಆದ್ದರಿಂದ ಮುಂದೆ ಬುಟ್ಟಿ